ಇನ್ನು ಮನುಷ್ಯತ್ವ ಇಲ್ಲದೆ ನನ್ನ ಮಗನ ಕೊಲೆ ಮಾಡಿದ್ದಾರೆ ಅಂತ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮನುಷ್ಯತ್ವ ಇಲ್ಲದೆ ನನ್ನ ಮಗನನ್ನ ಕೊಲ್ಲಾಗಿದೆ. ಅಷ್ಟೇ ಅಲ್ಲ, ದುರಾಸೆಗೆ ಮಗನ ಮೈ ಮೇಲಿದ್ದ ಚಿನ್ನವನ್ನು ಕೂಡ ದೋಚಿದ್ದಾರೆ. ಕೊಂದು ಚಿನ್ನ ವಸ್ತ್ರ ದೋಚಿದವರಿಗೆ ಏನ್ ಹೇಳಬೇಕು? ಇವರಿಗೆ ದೇವರೇ ಬುದ್ಧಿ ಕೊಡ್ಲಿ ಅಂತ ಕಾಶಿನಾಥ್ ಹೇಳಿದ್ದಾರೆ ರೇಣುಕಾಸ್ವಾಮಿ ಅವರ ತಂದೆ. ಸದ್ಯ ಸರ್ಕಾರ ಸಿಎಂ ಕಡೆಯಿಂದ ಉತ್ತಮ ಕೆಲಸ ಆಗ್ತಿದೆ. ಮಗನ ಮೈ ಮೇಲಿದ್ದ ಚಿನ್ನದ ಸರ ಉಂಗುರ ಸಿಕ್ಕಿದೆ. ಸದ್ಯ ಸರ್ಕಾರ ಸಿಎಂ ಕಡೆಯಿಂದ ಉತ್ತಮ ಕೆಲಸ ಆಗ್ತಿದೆ. ಮಗನ ಮೈ ಮೇಲಿದ್ದಂತ ಒಡವೆ ಏನಿತ್ತು, ಚಿನ್ನದ ಸರ ಉಂಗುರ, ಇದೆಲ್ಲವೂ ಕೂಡ ನಮಗೆ ವಾಪಸ್ ಸಿಕ್ಕಿದೆ. ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ ಇದರಲ್ಲಿ ಅಂತ ಹೇಳಿದ್ದಾರೆ. ಈಗ ನನ್ನ ಮಗನದು ಕರಡಿಗೆ ಸಿಕ್ಕಿಲ್ಲ. ಸಿಗದೇ ಇರೋಕ್ಕೆ ಪಾಪ ಅವ್ರು ಎಲ್ಲಿ ಹಾಕಿದ್ದಾರೆ ಏನೋ ಗೊತ್ತಿಲ್ಲ. ಪೊಲೀಸರು ಪ್ರಾಮಾಣಿಕವಾಗಿ ಮಾಡ್ತಾರೆ. ಇದಕ್ಕೆ ಜೊತೆಗಿದ್ದಂಥ ಆಭರಣಗಳು ಸಿಕ್ಕಿದ್ದಾವೆ. ಇದು ಸಿಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಈಗ ಅದು ಉಂಗುರ ಚೈನು ಸಿಕ್ಕಿದೆ ಅಂತೆ. ಮೈ ಮೇಲೆ ಒಂದು ಚೈನು, ಬೆರಳಿಗೆ ಒಂದು ಉಂಗುರ, ಇದು ಕರಡಿಗೆ, ಮತ್ತು ಅವನು ಕಚೇರಿ ಕೆಲಸ ಮಾಡೋ ಟ್ಯಾಗ್ ಅದೇನೋ ಇರುತ್ತಲ್ಲ, ಬ್ಯಾನ್ ಅದಿತ್ತು. ಅವ್ರಿಗೇನು ದುರಾಶೆ ಮನುಷ್ಯನಿಗೆ ಏನೋ ಪುಕ್ಷಟ್ಲೆ ಸಿಕ್ತು ಅಂತ ತಗೊಂಡು ಹೋಗಿರ್ತಾರೆ. ಏನು ಹೇಳೋಣ ಅವ್ರಿಗೆ ಈಗ ಮನುಷ್ಯತ್ವನೇ ಇಲ್ಲದ ಆ ರೀತಿ ಹಿಂಸೆ ಮಾಡಿದವರಿಗೆ ಒಡವೆ ವಸ್ತ್ರ ಬಗ್ಗೆ ಏನು ಅವ್ರಿಗೆ ಯಾವ್ದು ಸಿಕ್ತೋ ತಗೊಂಡು ಹೋದ್ರು ಅಷ್ಟೇ. ಏನು ಮಾಡ್ಬೇಕು? ಅವ್ರಿಗೆ ದೇವರೇ ಬುದ್ಧಿ ಕೊಡ್ಬೇಕು ಅಷ್ಟೇ. ನಾವಿನ್ನೇನು ಹೇಳೋಣ? ದೇವರೇ ಬುದ್ಧಿ ಕೊಡಬೇಕು. ಎಲ್ಲರೂ ಪ್ರೊಟೆಸ್ಟ್ ಮಾಡಿದ್ದಾರೆ. ಸರ್ಕಾರ ಕೂಡ ಸರಿಯಾಗಿ ಕೆಲಸ ಮಾಡ್ತಿದ್ದ ಅಂತ ನಂಬಿಕೆ ಇದೆ. ನಮ್ಮಲ್ಲಿ ಎಲ್ಲ ಪತ್ರಿಕೆಯಲ್ಲಿ ನೋಡಿದ್ದೀವಿ. ಚೀಫ್ ಮಿನಿಸ್ಟರ್ ಕೂಡ ಅವರು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಅವ್ರಿಗೆ ಆದೇಶ ಕೊಟ್ಟಿದ್ದಾರೆ ಅಂತ. ಇದಕ್ಕಿಂತ ಜಾಸ್ತಿ ಇನ್ನೇನು ಮಾಡೋಕ್ಕಾಗುತ್ತೆ? ಇದ್ರ ಮೇಲೆ ದೈವ ಇಚ್ಛೆ. ಈಗ ನನ್ನ ಮಗನದು ಕರಡಿಗೆ ಸಿಕ್ಕಿಲ್ಲ. ಸಿಗದೇ ಇರೋಕ್ಕೆ ಪಾಪ ಅವ್ರು ಎಲ್ಲಿ ಹಾಕಿದ್ದಾರೆ. ಈ ನಡುವೆ ಪೊಲೀಸರಿಗೆ ಒಂದು ಅನುಮಾನ ಬಲವಾಗಿ ಕಾಡ್ತಾ ಇದೆ. ಡಿ ಗ್ಯಾಂಗ್ಗೆ ಬೆಂಬಲವಾಗಿ ನಿಂತರ ಪಟ್ಟಣಗೆರೆ ಜಯಣ್ಣ ಅನ್ನೋದು. ಕೊಲೆ ನಡೆದ ಬಳಿಕ ಶೆಡ್ಗೆ ಜಯಣ್ಣ ಬಂದಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊಲೆ ನಡೆದ ಬಳಿಕ ಶೆಡ್ಗೆ ಪಟ್ಟಣಗೆರೆ ಜಯಣ್ಣ, ಅಂದರೆ ಪಟ್ಟಣಗೆರೆ ಜಯಣ್ಣನೇ ಅಲ್ಲಿ ಲೀಸ್ಗೆ ಕೊಟ್ಟಿರೋದು. ಏನು ಮಾತನಾಡದಂತೆ ಶೆಡ್ನಲ್ಲಿದ್ದವರಿಗೆ ಜಯಣ್ಣ ಸೂಚನೆ ಕೊಟ್ರ. ಪೊಲೀಸರ ಮುಂದೆ ಏನು ಹೇಳಬೇಡಿ ಅನ್ನೋ ಸೂಚನೆ ಜಯಣ್ಣ ಕಡೆಯಿಂದ ಬಂದಿತ್ತು ಅನ್ನೋ ಸಾಕ್ಷ್ಯನಾಶ ಮಾಡುವಂತೆ ಸೂಚನೆ ಕೊಟ್ಟಂತೆ ಪಟ್ಟಣಗೆರೆ ಜಯಣ್ಣ. ಶೆಡ್ನಲ್ಲಿ ನಡೆದಂಥ ಘಟನೆಯ ಬಗ್ಗೆ ಬಾಯಿ ಬಿಡದಂತೆ ಜಯಣ್ಣ ಎಲ್ರಿಗೂ ಕೂಡ ತಿಳಿಸಿದ್ರು ಅಂತ. ಇದು ಈಗ ಆರಂಭದಲ್ಲಿ ಈ ಎಲ್ಲ ಘಟನಾವಳಿಗಳಾದಾಗ ಜಯಣ್ಣ ಕೂಡ TV9 ಜೊತೆ ಮಾತನಾಡಿದ್ರು. ಇಲ್ಲೇನಾಗಿದೆ ಘಟನೆ ನಿಜಕ್ಕೂ ಗೊತ್ತಿಲ್ಲ, ಆದರೆ ಪೊಲೀಸರ ತನಿಖೆ ಏನಿರುತ್ತೆ ನಾನು ಸಂಪೂರ್ಣವಾಗಿ ಅದಕ್ಕೆ ಸಾಥ್ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದರು. ಆದರೆ ಪೊಲೀಸರೇ ವಿಚಾರಣೆಯ ಸಂದರ್ಭದಲ್ಲಿ ಜಯಣ್ಣನ ಕರೆಸಿ ಅಲ್ಲಿ ವಿಚಾರಣೆ ನಡೆಸಿದ್ರು ಪೊಲೀಸ್ ಅಧಿಕಾರಿಗಳು. ವಿಚಾರಣೆ ವೇಳೆ ಸಹಕಾರ ನೀಡುವುದಾಗಿ ಒಪ್ಕೊಂಡಿದ್ರು. ಬಳಿಕ ಶೆಡ್ ಸೆಕ್ಯೂರಿಟಿ ಗಾರ್ಡ್ನಿಂದ ಹೇಳಿಕೆ ದಾಖಲಾಗುತ್ತೆ. ಕೋರ್ಟ್ನಲ್ಲಿ CRPC 164 ಅಡಿಯಲ್ಲಿ ಹೇಳಿಕೆ ದಾಖಲು. ಮತ್ತೊಮ್ಮೆ ಜಯಣ್ಣನ ಕರೆದು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಶೆಡ್ನ ಮಾಲೀಕರು ಪಟ್ಟಣಗೆರೆ ಜಯಣ್ಣ, ಅದನ್ನು ಲೀಸ್ಗೆ ನೀಡಲಾಗಿರುತ್ತೆ. ಈ ವೆಹಿಕಲ್ಗಳು ಯಾವ್ದು ಸೀಸ್ ಆಗಿರುತ್ತೆ ಅದನ್ನೆಲ್ಲ ತಂದು ಅಲ್ಲಿ ನಿಲ್ಲಿಸಿರುವಂಥದ್ದು. ಯಾರು EMI ಕಟ್ಟಿರಲ್ಲ, ಫೈನಾನ್ಸ್ ವಿಚಾರವಾಗಿರ್ಬೋದು, CCB ಸಂಬಂಧಪಟ್ಟ ಹಾಗೆ ವೆಹಿಕಲ್ಗಳು, ಅದೆಲ್ಲವನ್ನು ಕೂಡ ಅಲ್ಲಿ ಆ ಶೆಡ್ನಲ್ಲಿ ಇರಿಸಲಾಗಿತ್ತು. ಅದರ ಮಾಲೀಕರು ಪಟ್ಟಣಗೆರೆ ಜಯಣ್ಣ. ಆರಂಭದಲ್ಲಿ TV9 ಜೊತೆ ಕೂಡ ಮಾತನಾಡಬೇಕಾದ್ರೆ ನಾನು ಸಂಪೂರ್ಣವಾಗಿ ಸಹಕಾರ ಕೊಡ್ತೀನಿ, ಈ ಘಟನೆ ಏನಾಗಿದೆ ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಕೂಡ ಹೇಳಿದರು. ಆದರೆ ಈಗ ಪೊಲೀಸರ ವಿಚಾರಣೆಯಲ್ಲಿ ಒಂದಷ್ಟು ವಿಚಾರಗಳು, ಸ್ಫೋಟಕ ವಿಚಾರಗಳು ಹೊರಬರ್ತಾ ಇದೆ. ವಿಚಾರಣೆ ವೇಳೆ ಸಹಕಾರ ನೀಡೋದಾಗಿ ಹೇಳಿದಂಥ ಜಯಣ್ಣ ನಂತರ, ಅಂದರೆ ಅದಕ್ಕಿಂತ ಮುಂಚೆ ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಈಗ ಪೊಲೀಸರಿಗೆ ಕಾಡ್ತಾ ಇದೆ.